ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈಗ ನಕಾರಾತ್ಮಕ ಆಲೋಚನೆಗಳೇನಿದೆ ಅದನ್ನು ನಾವು ಸಂಪೂರ್ಣವಾಗಿ ತೆಗೆದುಹಾಕೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಕಾರಾತ್ಮಕ ಆಲೋಚನೆಗಳನ್ನು ನಾವು ನಿಯಂತ್ರಿಸೋದಕ್ಕೆ ಸಾಧ್ಯ ಇದೆ. ನಕಾರಾತ್ಮಕ ಆಲೋಚನೆಗಳನ್ನು ನಾವು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ನಕಾರಾತ್ಮಕ ಆಲೋಚನೆಗಳನ್ನು ದುರ್ಬಲಗೊಳಿಸೋದಕ್ಕೆ ಸಾಧ್ಯತೆ ಇದೆ. ಈಗ ಕೆಲವೊಂದಿಷ್ಟು ವಿಧಾನಗಳನ್ನು ನೋಡೋಣ. ಅಂದರೆ ನಕಾರಾತ್ಮಕ ಯೋಚನೆಗಳನ್ನು ಬದಲಿಸಿಕೊಳ್ಳುವಂತಹ, ಕಡಿಮೆ ಮಾಡಿಕೊಳ್ಳುವಂತಹ ವಿಧಾನಗಳನ್ನು ನೋಡ್ತಾ ಹೋಗೋಣ. ಮೊದಲನೇದೇನು ಅಂತ ಅಂದರೆ ಯೋಚನೆಗಳನ್ನು ಗಮನಿಸ್ಕೋಬೇಕು, ಅವೇರ್ನೆಸ್ ಇರಬೇಕು. ನಮಗೆ ಯಾವ ರೀತಿಯ ಯೋಚನೆಗಳು ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಅದು ಸಕಾರಾತ್ಮಕನ ನಕಾರಾತ್ಮಕನ ಅನ್ನೋದ್ರ ಗಮನ ಇರಬೇಕು. ಸಕಾರಾತ್ಮಕ ಆಲೋಚನೆಗಳು ಬಂದರೆ ದಟ್ಸ್ ಗುಡ್. ಅದೇ ನಕಾರಾತ್ಮಕ ಆಲೋಚನೆಗಳು ಬಂದರೆ ತಕ್ಷಣ ಪ್ರಶ್ನೆ ಕೇಳ್ಕೋಬೇಕು. ಇದು ನಿಜ ಆಗಿದೆಯಾ? ಇದು ಸತ್ಯನಾ? ನಾನೇ ಹೆಚ್ಚೊಂದು ಊಹೆ ಮಾಡ್ಕೋತಾ ಇದ್ದೀನಾ? ನಾವು ಪ್ರಶ್ನೆ ಕೇಳಿಕೊಂಡಾಗ ನಮಗೆ ಏನು ಉತ್ತರ ಬರುತ್ತಲ್ಲ, ಅದೇ ನಮ್ಮ ಮೊದಲ ಜಯ ಆಗಿರುತ್ತೆ. ಆ ಪ್ರಶ್ನೆಗೆ ಉತ್ತರಗಳನ್ನು ಗುರುತಿಸಿಕೊಳ್ಳೋದೇ ನಮ್ಮ ಮೊದಲ ಜಯ. ಇನ್ನು ಎರಡನೇದೇನಪ್ಪ ಅಂತ ಅಂದರೆ ಸ್ಟಾಪ್ ತಂತ್ರ. ಸ್ಟಾಪ್ ಹೇಳುವಂಥ ಒಂದು ತಂತ್ರವನ್ನು ಬಳಸ್ಕೊಳ್ಳುವಂಥದ್ದು. ಎಸ್ ಅಂದರೆ ಸ್ಟಾಪ್, ನಿಲ್ಲು ಅಂತ. ಯೋಚನೆಗಳು ಬಂತ ತಕ್ಷಣ ಅದನ್ನು ಒಂದು ಸೆಕೆಂಡ್ ಹಾಗೆ ನಮ್ಮ ಮನಸ್ಸನ್ನು ನಿಲ್ಲಿಸ್ಕೋಬೇಕು. ಟಿ ಫಾರ್ ಟೇಕ್ ಅಂದರೆ ಆಳವಾದ ಉಸಿರಾಟವನ್ನು ಮಾಡಿಕೊಳ್ಳುವಂಥದ್ದು. ಒಂದು 5-6 ಆಳವಾದ ಉಸಿರಾಟವನ್ನು ಮಾಡ್ಕೋಬೇಕು. ಓ ಫಾರ್ ಅಬ್ಸರ್ವ್ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳೋದು. ನಮ್ಮ ಭಾವನೆಗಳನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು. ಯಾವ ರೀತಿಯ ಭಾವನೆಗಳು ಬರ್ತಾ ಇದೆ ಅನ್ನೋದನ್ನು ಗಮನಿಸ್ಕೋಬೇಕು. ಪಿ ಪ್ರೊಸೆಸ್ ಪಾಸಿಟಿವ್ಲಿ ಅಂದರೆ ಯೋಚನೆಗಳನ್ನು ನಾವು ಪಾಸಿಟಿವ್ ಆಗಿ ಮುಂದುವರಿಸ್ಕೊಂಡು ಹೋಗಬೇಕು. ನಕಾರಾತ್ಮಕ ಯೋಚನೆಗಳು ಬರ್ತಿದ್ರೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋವಂಥದ್ದು ನಮ್ಮ ಮೊದಲ ಗುರಿಯಾಗಿರಬೇಕು. ಮತ್ತು ಮೂರನೇದೇನು ಅಂತಂದರೆ ಬರೆಯುವ ಅಭ್ಯಾಸದಿಂದ ನಾವು ನಕಾರಾತ್ಮಕ ಯೋಚನೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯ ಉಪಾಯ ಅಂತ ಹೇಳ್ಬೋದು. ಹೇಗೆ ಸಾಧ್ಯ ಅಂತಂದರೆ ಒಂದು ನೋಟ್ಬುಕ್ನಲ್ಲಿ ಅಥವಾ ಹಳೆಯ ಡೈರಿ ಏನಾದ್ರು ಇದ್ದರೆ ಒಂದು ಪೇಜ್ನಲ್ಲಿ ಅದು 2 ಪೋರ್ಷನ್ ಮಾಡ್ಕೊಳ್ಳಿ. ಒಂದು ನಕಾರಾತ್ಮಕ, ಒಂದು ಸಕಾರಾತ್ಮಕ ಅಂತ ಬರ್ಕೊಳ್ಳಿ. ನಂತರ ಅದರಲ್ಲಿ ನಿಮಗೆ ಏನೇನು ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ಅದನ್ನು ಫಸ್ಟು ಲೀಸ್ಟ್ ಮಾಡಿ. ನಂತರ ರೈಟ್ ಸೈಡಿಗೆ ಅದರ ಪರ್ಯಾಯವಾಗಿ ಸಕಾರಾತ್ಮಕ ಆಲೋಚನೆಗಳನ್ನು ಬರ್ಕೊಳ್ಳಿ. ಜೊತೆಗೆ ಅದನ್ನು ನೀವು ಸದಾ ಮನಸ್ಸಲ್ಲಿ ಆ ಪರ್ಯಾಯ ಯೋಚನೆಗಳನ್ನೇನು ಸಕಾರಾತ್ಮಕ ಬರೆದಿರ್ತೀರಲ್ಲ ಅದನ್ನು ರಿಪೀಟ್ ಮಾಡ್ತಾ ಇರಬೇಕು. ಇದು ಬಹಳ ಮುಖ್ಯವಾಗಿರೋದು. ಇನ್ನೊಂದು 4ನೇ ಇಂಪಾರ್ಟೆಂಟ್ ಅಂತ ಅಂದರೆ ಧ್ಯಾನ ಮತ್ತು ಪ್ರಾಣಾಯಾಮ, ಯೋಗ ನಿದ್ರೆ ಇದೆಲ್ಲವನ್ನು ಮಾಡಿಕೊಂಡು ಹೋಗೋದು ಬಹಳ ಮುಖ್ಯವಾಗಿರೋದು. ನಾನು ಆಲ್ರೆಡಿ ಮಕ್ಕಳ ಯೋಗ ನಿದ್ರಾಭ್ಯಾಸ ಪರೀಕ್ಷೆ ಸ್ಪೆಷಲ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾರು ಮಕ್ಕಳಿದ್ದರೆ ಅದನ್ನು ಖಂಡಿತವಾಗಿ ಮಾಡಿಸಿ. ಜೊತೆಗೆ ಇನ್ನು ನೆಕ್ಸ್ಟು ದೊಡ್ಡವರಿಗೂ ಸಹ ಯೋಗ ನಿದ್ರಾಭ್ಯಾಸವನ್ನು ಹಾಕ್ತೀನಿ ನಾನು ಸದ್ಯದಲ್ಲೇ. ಅದನ್ನು ಸಹ ನೀವು ಅಭ್ಯಾಸ ಮಾಡ್ಕೋಬಹುದು. ಮತ್ತು ಇನ್ನೊಂದು ಸಣ್ಣ ಪುಟ್ಟ ವಾಕಿಂಗ್ ಇಟ್ಕೊಳ್ಳುವಂಥದ್ದು, ನಿಮ್ಮ ಶರೀರಕ್ಕೆ ಯೋಗ್ಯವಾಗುವಂತಹ ಯೋಗಾಸನಗಳನ್ನು ಮಾಡುವಂಥದ್ದು ಸಹ ನೀವು ನೆಗೆಟಿವ್ ಆಲೋಚನೆಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗತ್ತೆ. ಮತ್ತು ಈಗ ನಾವು ಶರೀರಕ್ಕೆ ಹೇಗೆ ಆಹಾರವನ್ನು ಕೊಡ್ತೀವೋ ಅದೇ ರೀತಿ ಮನಸ್ಸಿಗೂ ಸಹ ಆಹಾರವನ್ನು ಕೊಡುವಂತಹ ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಅದು ಬಹಳ ಒಳ್ಳೆಯದು. ಹೇಗೆ? ಈಗ ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಎಲ್ಲ ಹೇಳಿದೆ. ಅದರ ಜೊತೆಗೆ ಯೋಗ ನಿದ್ರಾನೂ ಮಾಡ್ಕೋಬೇಕು. ಜೊತೆಯಾಗಿ ನೀವು ಮತ್ತೊಂದು ಮುಖ್ಯವಾಗಿರೋದೇನು ಅಂತಂದರೆ ನೀವು ಪುಸ್ತಕಗಳನ್ನು ಓದುವಂಥದ್ದು ಅಥವಾ ಒಳ್ಳೊಳ್ಳೆ ಉಪನ್ಯಾಸಗಳನ್ನು ಕೇಳುವಂಥದ್ದು. ನಾನೆಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ, ಅದನ್ನೂ ಎಲ್ಲ ಸಹ ನೀವು ನೋಡ್ಕೋಬಹುದು. ಜೊತೆಗೆ ಒಳ್ಳೆಯ ಸಂಗೀತ ಕೇಳುವಂಥದ್ದು, ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು.
ನಾವು ಯಾರೂ 100% ಖಂಡಿತ ಅಲ್ಲ. ನಕಾರಾತ್ಮಕ ಯೋಚನೆಗಳನ್ನು ಬದಲಾಯಿಸುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು. ಕಾಮನ್ ಆಗಿರೋದು ಎಲ್ರಿಗೂ ನಕಾರಾತ್ಮಕ ಆಲೋಚನೆಗಳು. ಅದನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಂಡು ಹೋಗುವಂಥದ್ದು ನಮ್ಮ ಕೈಲಿದೆ.